ಇವತ್ತು ನೂತನವಾಗಿ ವಿಧಾನ ಪರಿಷತ್ತಿನ ಶಾಸಕರಾಗಿ ಪ್ರಮಾಣ ವಚನವನ್ನು ತೆಗೆದುಕೊಂಡಿದ್ದೇನೆ. 4.5 ವರ್ಷಗಳ ಏನು ಕೋರ್ಟಿನಲ್ಲಿತ್ತು ನನ್ನ ಕೇಸು, ಇವತ್ತು ಮೊನ್ನೆ ಶುಕ್ರವಾರ ಅದು ತೀರ್ಪನ್ನು ಕೊಟ್ಟು ನನಗೆ MLC ಆಗಿ ನಾನು ಇವತ್ತು ಅಧಿಕಾರವನ್ನು ಸ್ವೀಕಾರವನ್ನು ಮಾಡಿದ್ದೀನಿ. ನನಗೆ ಸಹಕಾರ ಕೊಟ್ಟಂತ ಎಲ್ಲರನ್ನೂ ನಾನು ಇವತ್ತು ನೆನಪು ಮಾಡಿಕೊಳ್ಬೇಕಾಗುತ್ತೆ. ಹಾಗೆ ಇವತ್ತು ನನ್ನ ನಾಯಕರುಗಳಾದ AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಹಾಗೆ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು, ನಮ್ಮ ರಾಜ್ಯದ ಉಸ್ತುವಾರಿಯಾಗಿರುವಂಥ ಸುರ್ಜೇವಾಲ್ ಸಾಹೇಬರು, ಹಾಗೆ ವೇಣುಗೋಪಾಲ್ ಅವರು, ಹಾಗೆ ನಮ್ಮ KPCC ಅಧ್ಯಕ್ಷರಾಗಿರುವಂಥ ಹರಿಪ್ರಸಾದ್ ಅವರು, ನನ್ನ ನೆಚ್ಚಿನ ನಾಯಕರಾಗಿರುವಂಥ ಸಿದ್ದರಾಮಯ್ಯನವರು, ಹಾಗೆ ಇನ್ನೋರ್ವ ನೆಚ್ಚಿನ ನಾಯಕರು ಹಾಗೂ ಮುಖ್ಯಮಂತ್ರಿಗಳಾಗಿರುವಂಥ DK ಶಿವಕುಮಾರ್ ಅವರು, ಎಲ್ಲರನ್ನೂ ನಾನು ನೆನಪು ಮಾಡ್ಕೊಳ್ತಾ ನನ್ನ ಕೇಸನ್ನು ತೆಗೆದುಕೊಟ್ಟಂಥ ಅಡ್ವೊಕೇಟ್ಗಳನ್ನ ನಾನು ಇವತ್ತು ನೆನಪನ್ನು ಮಾಡ್ಕೋತೀನಿ. ಯಾಕೆ ಅಂತ ಹೇಳಿದ್ರೆ ನನಗೆ ತುಂಬ ಸಹಕಾರಿಯಾಗಿ ಕೆಲಸವನ್ನು ಮಾಡಿದರು. ಇವತ್ತು ಹೈಕೋರ್ಟ್ನಲ್ಲಿ ರವಿವರ್ಮ ಕುಮಾರ್ ಅವರು, ಹಾಗೆ ನಿಶಾಂತ್ ಅವರು, ರೋಹನ್ ಅವರು, ಹಾಗೆ ಅಮರ್ನಾಥ್ ಅವರು ನನಗೆ ಅಡ್ವೈಸ್ ಮಾಡ್ತಾಯಿದ್ರು. ಹಾಗೆ BL ಶಂಕರ್ ಅವರು ಸಹ ನನಗೆ ಸಲಹೆಗಳನ್ನ ಕೊಡ್ತಾಯಿದ್ರು. ಹಾಗೆ ಹೈಕೋರ್ಟ್ನಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರಿದ್ದರು, ನಂತರ ವೇಣುಗೋಪಾಲ್ ಅವರಿದ್ದರು, ಇನ್ನೂ ಹಲವಾರು ಜನ ನನಗೆ ಸಹಕಾರವನ್ನು ಕೊಟ್ಟು ಇವತ್ತು ಈ ಸ್ಥಾನದಲ್ಲಿ ಕೂರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇನ್ನೋರ್ವ ಅಡ್ವೊಕೇಟ್ ಅನ್ನ ಸೀನಿಯರ್ ಅಡ್ವೊಕೇಟ್ ಅವರು ಕಾಂತರಾಜ್ ಅವರು ಮತ್ತು ರವಿ ಅವರು, ಅವರನ್ನ ನೆನಪು ಮಾಡ್ಕೋತೇನೆ. ನಮಸ್ಕಾರ. ಏನೋ ಕೇಳಿಸ್ತಾ ಇಲ್ಲ. ನೀವೆಲ್ಲ ಹೇಳಿದ್ರ ಏನಂದ್ರಲ್ಲ, ಕೇಳಿಸ್ಕೊಳ್ಳಿಲ್ಲ ನಾನು. ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅದಕ್ಕೆ ನಾನು ಬದ್ಧವಾಗಿದ್ದೀನಿ.